ಮೆಟ್ಲು ಹತ್ತದು. ಮಧ್ಯ ಗಂಟರ ರೆಡಿ ನೆಕ್ಸ್ಟ್ ಆಕ್ಚುಲಿ ನಾವು ಇವಾಗ ಈ ಸತಿ ತಿರುಪತಿಗೆ ಬೆಟ್ಟ ಹತ್ತನ ಅಂತ ಅಂದ್ಕೊಂಡು ಹೋಗ್ತಾರೆ. ಏನು ಮಾಡಿರೋ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಬುಕ್ಕಿಂಗ್ಸ್ ಏನೋ ಆನ್ಲೈನ್ ಬುಕ್ಕಿಂಗ್ಸ್ ಇಲ್ಲ, ಬೆಟ್ಟ ಹತ್ಕೊಂಡು ಹೋದ್ರೆ ಅಂತ ಸುಮಾರು ಜನ ಹೇಳಿದ್ರು. ಅಲ್ಲೇ ಕೊಡ್ತಾರೆ ಟಿಕೆಟ್ಸ್ ಅಂತ ಹೇಳಿದ್ದಾರೆ. ನಮಗೂ ಗೊತ್ತಿಲ್ಲ, ನಾವು ವಿತೌಟ್ ಎನಿ ಪ್ಲ್ಯಾನ್ ನಾವು ಜಸ್ಟ್ ಹೋಗ್ತಾ ಇದ್ದೀವಿ. ಬೆಟ್ಟ ಹತ್ಕೊಂಡು ಹೋಗೋಣ, ಅಲ್ಲಿ ಏನು ಇಲ್ಲ ಅಂತ ನೋಡಬೇಕು. ಸೊ ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇನ್ನು ಎಷ್ಟು ಅವರ್ ಆಗುತ್ತೆ ಗೊತ್ತಿಲ್ಲ, 5 hours ಟ್ರಾವೆಲಿಂಗ್ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ನಾನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನನ್ನ ಬ್ಲಾಗ್ ಕಾಯನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಲ್ಗೋರೆ ಅವ್ನು ಕಾರ್ ತೇಜು ಮಗ ಆಯ್ ಬಂದ ಅಕ್ಕ ಇಲ್ಲಿ ನನ್ನ ಗಂಡು ಆಯ್ ಮನನ್ ಕರಿಯ और ಇನ್ನೊಬ್ಬರನ್ನ ಕರಿ ಹೇಮಂತ್. ಹಾಯ್ ಅನ್ನಿ. ಹಾಯ್ ಅನ್ರಿಯ. ಅದೇ ಬಂದಿಲ್ವಲ್ಲ, ಯಾವ್ದೋ ರೀಲ್ಸ್ ಬರುತ್ತಲ್ಲ, ಈಗ ಬಂದಿಲ್ಲ ಅಷ್ಟೇ ಬೇಡ ಅಂತ. ಸೊ ಇಲ್ಲಿ ನಾನು ತಿರುಪತಿ ಆ್ಯಕ್ಚುಲಿ ಇದಾಗಿ ಜಸ್ಟ್ ನಾವು ಬಂದು ತಿರುಪತಿಲಿ ಲ್ಯಾಂಡ್ ಆಗಿದ್ದು ಬಸ್ ಸ್ಟಾಪ್ ಹತ್ರ. ಅಲ್ಲಿ ಲ್ಯಾಂಡ್ ಆಗಿ ನೋಡ್ತಾ ಇದ್ದೀವಿ, ಅವರೆಲ್ಲ ಕೇಳ್ತಾ ಇದ್ದೀವಿ ಆಟೋದವ್ರ ಹತ್ರ ಎಷ್ಟೊಂದು ಪ್ರಶ್ನೆ ಆಗ್ಬೋದು, ಅಲ್ಲಿ ಟಿಕೆಟ್ ಸಿಗುತ್ತಾ ಏನು ಇರ್ತಾ ಅಂತೆಲ್ಲ ಅವ್ರ ಹತ್ರ ವಿಚಾರಿಸ್ತಿದ್ವಿ ಸ್ವಲ್ಪ ಹೊತ್ತು. ಆಮೇಲಿಂದ ಆಟೋ ಇಟ್ಕೊಂಡು ಹೋಗಿದ್ದು ನಾವು. ಇದು ಬಂದು ಭೂದೇವಿ ಕಾಂಪ್ಲೆಕ್ಸ್. ಇಲ್ಲಿ ಬಂದು ಟಿಕೆಟ್ ತಗೋಬೇಕು ಅಂತ ಹೇಳಿದ್ರು. ಆಮೇಲೆ ನಾವು ಟಿಕೆಟ್ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಆಗಿ ಹಂಗೆ ಹೋದ್ವಿ. ಸೊ ಇವಾಗ ನಾವು ತಿರುಪತಿಗೆ ಬಂದಿದ್ದೀವಿ, ಕೆಳಗಡೆ ಇದ್ದೀವಿ. ಇವಾಗ ಮೆಟ್ಲತ್ತಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂದರೆ ನಾವೇನು ಟಿಕೆಟ್ಸ್ ತೊಗೊಳೋದು ಬೇಡ ಅಂತ ಹೇಳ್ತಿದ್ದಾರೆ. ಪೊಲೀಸ್ಗೆಲ್ಲ ವಿಚಾರಿಸಿದ್ವಿ, ಅವ್ರು ಯಾರು ಟಿಕೆಟ್ಸನ್ನು ತೊಗೊಳೋದು ಬೇಡ, ಡೈರೆಕ್ಟ್ ಹತ್ಬಿಡಿ. ಹತ್ತಾದ್ಮೇಲೆ ನಿಮಗೆ ಅಟ್ಲೀಸ್ಟ್ ಒಂದು 6 hours ದರ್ಶನ ಆಗುತ್ತೆ ಅವರು. ಇಲ್ಲಾಂದರೆ ನೀವು ಅಕಸ್ಮಾತ್ ಇಲ್ಲಿ ಕೆಳಗಡೆ ಸ್ಟೆಪ್ಸ್ ಹತ್ಕೊಂಡು ಹೋದ್ಮೇಲೆ ನೀವು ದರ್ಶನ ಮಾಡೋದಕ್ಕೆ ಅಂತ ನೀವು ಟಿಕೆಟ್ ನಿಂತ್ಕೊಂಡ್ರೆ ಇಲ್ಲೇ ನಿಮಗೆ ಟೈಮ್ ಆಗಿಬಿಡುತ್ತೆ. 4 hours ಆಗುತ್ತೆ ನೀವು ಟಿಕೆಟ್ ತೊಗೊಳೋದಕ್ಕೆ. ಸೊ ಬೆಟರ್ ನೀವು ವಿತೌಟ್ ಟಿಕೆಟ್ ಹತ್ಬಿಡಿ. ಹಾಗೇನೆ ನೀವು ಡೈರೆಕ್ಟ್ ದರ್ಶನ ಕೊಟ್ಟರೆ ನಿಮ್ಗೆ ಅದೇ ದರ್ಶನ ಬೇಗ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಫ್ರೆಶಪ್ ಎಲ್ಲ ಆದ್ವಿ, ಎಲ್ಲರೂ ಫ್ರೆಶಪ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಟಿಫನ್ ತಿನ್ಕೊಂಡು ಆಮೇಲೆ ಇಲ್ಲಿ ಇವ್ರು ಹೆಂಗೆ ಇರ್ತಾರೆ ಅವ್ರಿಗೆಲ್ಲ ನಾಚಿಕೆ. ಆಮೇಲೆ ಸಿಗ್ತೀನಿ ನಾನು. ಆ್ಯಕ್ಚುಲಿ ಮೈಕ್ ತರೋದು ಮರ್ತೋದೆ, ನನಗೆ ಭಯ ಅಂದೆಲ್ಲ ಮಿಸ್ಪ್ಲೇಸ್ ಮಾಡ್ಬಿಡ್ತೀನಿ ಅಂತ. ಸೊ ಮೈಕ್ ತಂದಿಲ್ಲ. ಅಕಸ್ಮಾತ್ ನಾನು ಎಡಿಟ್ ಮಾಡಬೇಕಾದ್ರೆ ವೀಡಿಯೋ ಕೇಳಿಸ್ತಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸಿಗ್ತೀನಿ. ತೋರಿಸ್ತೀನಿ. ಎಲ್ಲರೂ ಇನ್ನೇ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಟಿಫನ್ ತಿನ್ಕೊಂಡು ಆಮೇಲೆ ಸ್ಟೆಪ್ಸ್ ಹತ್ತೋಣ. ನಾವು ಅಲಿಪಿರಿ ಮೆಟ್ಲು ಹತ್ತೋದು ನೋಡಿ, 320 steps, 3200 steps. ಸೊ
ಹಿಂಗೆ ಮೆಟ್ಲಿ ಇರೋದು ಈಗ ಸ್ಟಾರ್ಟ್ ಮಾಡಿದ್ದು. ಇದು ಕ್ಯಾರೆಟ್ ತಿನ್ನಿಸ್ತಾರೆ ಏನು ಗೊತ್ತಾ? ಮರಿನೂ ಐತೆ ನೋಡಲ್ಲಿ ಈ ಕಡೆ ಮರಿ ಮರಿ ಚಿಕ್ಕ ಮರಿ ಸುಸ್ತಾಗಲ್ಲ ಹಿಂಗಣ್ಣ ಆಯ್ತಾ ಅನ್ನ ಪ್ರಶಾಂತ್ ಹಿಂಗಮ್ಮ ನಾನು ವೀಡಿಯೋ ತೋರಿಸ್ತೀನಿ ಅಲ್ಲ ನೋಡು ಹಂಗಾನೆ ನೋಡು ಎಲ್ಲ ನಡ್ಕೊಂಡು ಹೋಗ್ಬೇಕು. ಇದು ಸ್ವಲ್ಪ ಮಲ್ಕೊಂಡು ತಿನ್ಕೊಂಡು ಮಲ್ಗೋದು. ಹಾಯ್, ಇವಾಗ ನಾವು ತಿರುಪತಿಗೆ ಬಂದಿದ್ದೀವಿ. ನಾನು ಹಿಂಗೆ ಹತ್ರ ಇಟ್ಕೊತಿದ್ದೀನಿ ಯಾಕಂದರೆ ನಿಮಗೆ ಕೇಳಿಸಲ್ಲ ಅಂತ. ತಿರುಪತಿಲೇ ಇದ್ದೀವಿ, ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಇನ್ನೂ ಸ್ವಲ್ಪ ಜನ ಫ್ರೆಶ್ ಅಪ್ ಆಗ್ತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಫೋನ್ ಬಿಡಲ್ಲ. ಬಂದು ರೆಡಿ ಆಗಿದ್ದೀವಿ ನೋಡಿ, ನಾನು ನನ್ನ ಗಂಡ ರೆಡಿ ಆಗಿದ್ದೀವಿ. ಆ್ಯಂಡ್ ನಮ್ಮ ಬಾಯ್ಸು ರೆಡಿ ಆಗಿದ್ದಾರೆ. ಹಾಯ್, ಇವನು ಗಂಟು ಮಧ್ಯೆ ಗಂಟರ ರೆಡಿ ಪ್ರಶಾಂತ. ಏ ಹಾಯ್ ಅನ್ನು ಪ್ರಶಾಂತ. ಇವ್ರೇನು ನಾಚ್ಕೋತಾರೆ, ಇವ್ರಿಗೆಲ್ಲ ನಾಚಿಕೆ. ಇವನ್ಗೇನಿಲ್ಲ ಅಲ್ವನ ನೋಡಿ ಕದಿ ಅಲ್ಲ ಹಂಗಲ್ಲ, ನಾಚಿಕೆ ಇಲ್ಲ, ನಾಚಿಕೆ ಮಾಡ್ತಾರೆ. ಸೊ ನನಗೆ ಇವಾಗ ಊಟ ಬೇಕು, ಹೊಟ್ಟೆ ಸಿಗ್ತಿದೆ. ಏನಾರ ಲೈಟ್ ಆಗಬೇಕು. ದಾಲ್ ಕಿಚಡಿ, ವೆಜ್ ಬಿರಿಯಾನಿ ಎಲ್ಲ, ದಾಲ್ ಕಿಚಡಿ ಆ ಥರ ಏನಾರ ಬೇಕು. ಹಾಂ ಸಾಕು, ಅದೇ ಓಕೆ ಸರ್. ಅಲ್ಲಿ ದೇವಸ್ಥಾನದ ಪ್ರಸಾದ ಕೊಡ್ತಿದ್ರು, ಅಂದರೆ ಅದೇ ದಾಲ್ ಕಿಚಡಿ ಥರನೇ ಒಂದು ಜೊನ್ನೆಲಿ ಪ್ಲೇಟಲ್ಲಿ ಹಾಕಿ ಕೊಡ್ತಿದ್ರು. ನಾವು ಅವಾಗ ನೋಡಿದ್ವಿ. ಯಾವ ರೇಂಜ್ ಟಯರ್ಡ್ ಆಗಿದೆ ಅಂದರೆ ನಮಗೆ ಕಾಲು ಪಾದ ಫುಲ್ಲು ನೋವ್ತಿದೆ. ಕಾಲು ಇಡೋಕ್ಕೆ ಆಗ್ತಲ್ಲ, ಅಷ್ಟು ನೋವ್ತಿದೆ ನಮಗೆ ಕಾಲು ಪಾದ. ನನಗೆ ಎಲ್ಲ ಪಾಪ ಎಲ್ಲರಿಗೂ ಅಷ್ಟೇ ನೋವ್ತಿದೆ, ಸಿಕ್ಕಾಬಟ್ಟೆ ನೋವ್ತಿದೆ ವಯಸ್ಸು. ಸೊ ಇವಾಗ ಅಷ್ಟೇ ಪಾದ ನೋವ್ತಿದೆ, ಅದೇನು ನೋಡ್ತಾನೆ ಇರುತ್ತೆ. ಆ ನೋವು ಅಂದ್ಕೊಂಡು ನಾವು ಇವಾಗ ದರ್ಶನಕ್ಕೆ ಹೋಗ್ತಿದೆ, ಯಾಕಂತ ಆಗಲ್ಲ, ದರ್ಶನಕ್ಕೆ ಹೋಗಲೇಬೇಕು, ದೇವ್ರನ್ನ ನೋಡಲೇಬೇಕು ಅಲ್ಲ, ಅದಕ್ಕೆ ಬಂದಿದೆ. ಸೊ ಹೋಗ್ತೀವಿ, ತಿನ್ಕೊಂಡು ಹೋಗ್ತೀವಿ. ಅದೇ ಪ್ರಸಾದನ ಕೊಡ್ತಿದ್ರು ಅಂತ ಹೇಳಿದ್ನಲ್ಲ, ಆ ಪ್ರಸಾದ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆ ಪ್ರಸಾದ. ಈಚೆ ಕೊಡ್ತಿರ್ತಾರೆ, ಟೈಮಿಂಗ್ಸ್ ಇರುತ್ತೆ, ಕೊಡ್ತಿರ್ತಾರೆ. ಅದು ಇವಾಗ ಮುಗ್ದೋಗಿರುತ್ತೆ. ಸೊ ಇವಾಗ ಹೋಗ್ಬಿಟ್ಟು ಹೋಟ್ಲಲ್ಲೇ ತಿನ್ನಬೇಕು. ಹೋಟ್ಲಲ್ಲೇ ಏನಾದ್ರು ದಾಲ್ ಕಿಚಡಿ ಏನಾದ್ರು ತಿಂತೀವಿ. ಓಕೆ, ಪ್ರೀತಿಸುವೆನು ನಿನ್ನ ನಾನು ದೇವ. ಸೊ ಈ ವಿಜುವಲ್ ಬಂದು ನಮಗೆಲ್ಲ ಕೊಡಾಕಿದ್ರು ಒಂದು ರೂಮಲ್ಲಿ, ಅದು ಫೋಟೋ ಹೊಡೆದಿದ್ದೀವಿ. ಸೊ ಗೈಸ್, ಇವಾಗ ನಾನು ದರ್ಶನ ಎಲ್ಲ ಆಯಿತು, ಫೋನ್ ಬಿಟ್ಟಿರಲಿಲ್ಲ, ಸಿಕ್ಕಾಪಟ್ಟೆ ಆಯಿತು. ಒಂದು 12 hours ಆಯಿತು ದರ್ಶನ. ನಾವು ಫ್ರೀ ದರ್ಶನ ಕೊಟ್ಟೋಗಿದ್ವಿ. ಆ್ಯಕ್ಚುಲಿ ಫ್ರೀ ದರ್ಶನಕ್ಕೆ ಮುಂಚೆ ಟಿಕೆಟ್ ತೊಗೊಳೋದು ಅಂತ ಅಂದ್ಕೊಂಡ್ವಿ, ಅದಕ್ಕೆ 4 hours ವೆಯ್ಟ್ ಮಾಡಬೇಕು ಅಂದ್ವಿ. ಬೇಡ ಅಂದ್ಬಿಟ್ಟು ಹೋದ್ವಿ. ದರ್ಶನ ಆಯಿತು, ಚೆನ್ನಾಗೆಲ್ಲ ದರ್ಶನ ಎಲ್ಲ ಆಯಿತು. ಸಖತ್ ಟಯರ್ಡ್ ಆಗಿಬಿಟ್ಟಿದೆ. ಬನ್ನಿ ನೆಕ್ಸ್ಟ್ ಅಲ್ಲಿ ವಿಜುವಲ್ಸ್ ದೇವಸ್ಥಾನ.
ಇದ್ದಾರೆ, ಮಕ್ಕಳಿಗೆ ತೋರಿಸ್ತೀನಿ. ಸೊ ಗೈಸ್, ಲಾಡು ಎಲ್ಲ ತಗೊಂಡಿದ್ದಾಯಿತು. ತೋರಿಸ್ತೀನಿ ನೋಡಿ. ನಮ್ಮ ಮನೆಗೇನೆ ಇವ್ರಿಗೆ 20 ಲಾಡೂಸ್ ಬೇಕು ಅಂತ ತಗೊಂಡವ್ರೆ. ಅದೇ ಅವ್ರ ಫ್ರೆಂಡ್ಸ್ಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಇನ್ನು ಮಿಕ್ಕಿದ್ದು ಅವ್ರ ಅಕ್ಕ ಮನೆಗೆ ಎಲ್ಲ ತಗೊಂಡಿದ್ದೀವಿ. ಇಷ್ಟು ಕವರ್ ಇದೆ ಲಡ್ಡು. ಒಂಥರ ಮನಸ್ಸಿರ್ತದೆ. ಈಗ ಮನೆಗೆ ಬಂದಿರ್ತಾರೆ. ನಡ್ರಿ ಒಳಗಡೆ ಆಗಿ ನಾನು ವಾಕ್ ಮಾಡೋದೇ ಮತ್ತೆ ಅಲ್ಲಿಂದ ಬಸ್ ಬುಕ್ ಮಾಡಿಕೊಂಡು ನಾವೆಲ್ಲ ಬಂದ್ವಿ. ಚೆನ್ನಾಗಿದೆ, ಸ್ವಲ್ಪ ನಿದ್ದೆ ಮಾಡ್ಕೊಂಡು ಅಷ್ಟು ಮಾಡಿಲ್ಲ ಬಸ್ಸು. ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲೇ ಬಸ್ ಸ್ಟಾಪ್ ಬಂದು ಜನ ಐರಾವತ ಸಿಕ್ತು. ಅಲ್ಲೇ ಹಾಕ್ಕೊಂಡು ಬಂದ್ಬಿಟ್ಟು ಕರೆಕ್ಟಾಗಿ ಸೇರಿತು. ನಾವು ಮಾರ್ಕೆಟ್ ಹತ್ರ ಇದ್ದೀವಿ. ಮನೆ ಹೋಗೋದಷ್ಟು ಬಂದ್ಬಿಟ್ಟು ಸಿಂಬಾರ್ನಿ ಮಾಡಿದ್ವಿ. ಅಪ್ಪ ಅಮ್ಮ ಸಿಂಹ ಎಲ್ಲ ಒಂದೇ ಕಡೆ ಬಂದಿದ್ದಾರೆ. ಅವಳು ನನ್ನ ನೆನಪೇ ಆಗಿಲ್ವಂತೆ. ಅವಳಿಗೆ ಆರಾಮಾಗಿ ನಡ್ಕೊಂಡಿದ್ದಾಳೆ. ಸೊ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಕೂತಿದ್ದೀನಿ. ಸೊ ಇವರು ದೇವ್ರ ಪ್ರಸಾದ ತಿಂತಿದ್ದಾರೆ. ನಾನು ದೇವ್ರ ಪೂಜೆ ಮಾಡಿ ಪ್ರಸಾದ ದೇವ್ರ ಹತ್ರ ಇಟ್ಟು ಆಮೇಲೆ ನಾವು ತಿಂತಾಯಿದ್ದೀವಿ. ಯಾರಿಗೂ ಇವಾಗ ಹಂಚ್ಬಿಡೋದಷ್ಟೆ. ಅಮ್ಮವ್ರಿಗೆ, ಇವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚೋದು. ಓಕೆ. ಸ್ವಲ್ಪ ಹಿಂಗೆ ತಿರುಗ್ತೀಯಾ? ಓಡ ಬಂಗಾಳಿ ಓಡ. ಸಾಕಾ? ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಏನಂದರೆ ಈ ವ್ಲಾಗಲ್ಲಿ ಫುಲ್ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಒಂದು ಟ್ರಾವೆಲ್ ಮಾಡಿಕೊಂಡು ವ್ಲಾಗ್ ಮಾಡಿದ್ದು. ಮತ್ತು ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ. ತುಂಬ ಟಯರ್ಡ್ ಆಗಿತ್ತು. ಕರೆಕ್ಟಾಗಿ ವ್ಲಾಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಂದರೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ತಿರುಪತಿ ಆಗಿರೋದ್ರಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದಲ್ವಾ, ಸಿಕ್ಕಾಪಟ್ಟೆ ಕಾಲು ನೋವು ಬಂದ್ಬಿಟ್ಟಿತ್ತು. ಆ ಟೈಮ್ಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ವ್ಲಾಗ್ ಮಾಡಿದ್ದೀನಿ. ಮತ್ತು ಸರ್ಟನ್ ಟೈಮಲ್ಲಿ ನಾವು ಫೋನ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿರಲ್ಲ. ಇದೆಲ್ಲ ಸುಮಾರು ಆಗಿದೆ. ಈ ವ್ಲಾಗ್ ಏನಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.
ಆ್ಯಂಡ್ ನಾನು ಆದಷ್ಟು ಎಂಟರ್ಟೈನಿಂಗ್ ಆಗಿರೋಂಥ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ತಿಳಿಸಿ, ನಾನು ನೆಕ್ಸ್ಟ್ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.